ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಣಪತಿ ವಿಸರ್ಜನೆ ದಿನದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗಣಪತಿ ಎಬ್ಸೋದು ಹಾಗೆ ಲಕ್ಷ್ಮಿಯನ್ನ ಕೂರಿಸೋದು ಕೂಡ ಒಂದೇ ದಿನ ಆಗಿರುತ್ತೆ. ಹಾಗಾಗಿ ಇವಾಗ ಮನೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ತಾನೇ ಬಂದಿದ್ದೀನಿ. ಮನೆಯಲ್ಲಿ ಇವತ್ತಿನ ಅಡಿಗೆ ಹೇಳ್ಬೇಕು ಅಂತಂದ್ರೆ ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತೆ ಅನ್ನ ಸಾಂಬಾರನ್ನ ರೆಡಿ ಮಾಡಿದ್ದೆ. ಅಂದ್ರೆ ಇವತ್ತು ಸಂಡೇ ಇತ್ತು, ಹಾಗಾಗಿ ಮನೆಯವರು ಮನೆಯಲ್ಲೇ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡ್ಕೊಂಡು ಇವಾಗ ನೋಡಿ ಇಲ್ಲಿ ಈಗ ತಾನೇ ಬಂದೆ. ನಾನು ರಂಗೋಲಿಯನ್ನ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಇವಾಗ ಏನು ಗಣಪತಿಯನ್ನ ಎಬ್ಸೋದಕ್ಕೆ ನನ್ನ ದಾರಿನೇ ನೋಡ್ತಾ ಇದ್ರು. ಹಾಗಾಗಿ ಇವಾಗ ಬಂದ ತಕ್ಷಣಕ್ಕೆ ಮೊದಲು ಅದನ್ನ ಮಾಡ್ಕೊಳ್ಬೇಕು. ಸ್ವಲ್ಪ ಹೂಗಳನ್ನ ತಗೊಂಡ್ ಬಂದಿದ್ದೆ ನಾನು, ಪಾರಿಜಾತದ ಹೂವು ಹಾಗೆ ದಾಸವಾಳದ ಹೂವನ್ನ ತಗೊಂಡ್ ಬಂದಿದ್ದೆ. ಈಗ ಇಲ್ಲಿ ಗಣಪತಿಯನ್ನ ಆರತಿ ಮಾಡ್ಬಿಟ್ಟು ಗಣಪತಿಯನ್ನ ಎಬ್ಬಿಸ್ಬೇಕು ಇವಾಗ. ಹಾಗೆ ಒಂದ್ ಮಾತು ಏನು ಅಂತಂದ್ರೆ, ನಾನು ಚಿಕ್ಕವಳಿದ್ದಾಗ ನಮ್ಮ ಅಣ್ಣ ಅಂದ್ರೆ ಹಿರಿಯ ಅಣ್ಣ ದೊಡ್ಡ ಗಣಪತಿಯನ್ನೇ ಕೂರಿಸ್ತಾ ಇದ್ರು. ಅಂದ್ರೆ ನಾವು ಮುಸ್ಲಿಂ ಏರಿಯಾದಲ್ಲಿ ಇರ್ತೀವಿ, ಹಾಗಾಗಿ ಯಾವುದೇ ಪಟ್ಟಿಯನ್ನ ಮಾಡದೇನೆ ಸ್ವಂತ ದುಡ್ಡಿನಲ್ಲಿಯೇ ದೊಡ್ಡ ಗಣಪತಿಯನ್ನ ಇವಾಗ ಗಲ್ಲಿಯಲ್ಲಿ ಕೂಡಿಸ್ತಾರಲ್ಲ ಕಾಲೋನಿಯಲ್ಲಿ, ಆ ತರ ದೊಡ್ಡ ಗಣಪತಿಯನ್ನೇ ನಮ್ಮ ಪಡಸಲಿಯಲ್ಲಿಯೇ ಕೂರಿಸ್ತಾ ಇದ್ರು. ಅದು ಫೋಟೋ ಸಿಕ್ಕಿದ್ರೆ ನಿಮ್ ಜೊತೆ, ನಮ್ಮ ಫುಲ್ ಫ್ಯಾಮಿಲಿ ಫೋಟೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಪೋಸ್ಟ್ ಅಲ್ಲಿ. ಇವಾಗ ಸಿಕ್ಕಿಲ್ಲ, ಹಾಗಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ ನಾನು. ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ಅಂದ್ರೆ ಗಣಪತಿಗೆ ಪೇಠ ಮಾಡಿದ್ರು ಟೊಪ್ಪಿಗೆ ಹಾಕೊಳ್ಳೋದಕ್ಕೆ. ಇದನ್ನ ಒಂದು ಬ್ಲೌಸ್ ಪೀಸ್ ಅಲ್ಲಿ ರೆಡಿ ಮಾಡಿದ್ರು. ಹಾಗೆ ಇಲ್ಲಿ ಈ ಗಣಪತಿಗೂ ಕೂಡ ನೋಡ್ತಾ ಇದ್ದೀರಾ ಅಲ್ವಾ, ಅಂದ್ರೆ ಇದು ಮೊದಲು ರೆಡಿ ಮಾಡಿದ್ರು, ಬ್ಲೌಸ್ ಪೀಸ್ ಇಂದಾನೆ ಇದು ಕೂಡ ರೆಡಿ ಮಾಡಿದ್ದಾರೆ. ಒಂದೆರಡು ದಿವಸ ಅದು, ಹಾಗೆ ಒಂದೆರಡು ದಿವಸ ಇದನ್ನ ಹಾಕಿದ್ರು. ಅದಾದ ನಂತರ ಇಲ್ಲಿ ಗಣಪತಿಯ ಎಲ್ಲ ಮುಗಿಸ್ಕೊಂಡು, ಅಂದ್ರೆ ಗಣಪತಿಯನ್ನ ಎಬ್ಸಿದ ನಂತರ ಇಲ್ಲಿ ಲಕ್ಷ್ಮಿನ ಕೂರ್ಸೋದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಹಬ್ಬ ಇದ್ದಾಗ ಮನೆಯಲ್ಲಿ ಒಬ್ರು ಅಡಿಗೆಗೆ ಹಾಗೆ ಒಬ್ರು ಪೂಜೆಗೆ ಆದ್ರೆ ತುಂಬಾ ಬೇಗ ಆಗುತ್ತೆ. ಅಂದ್ರೆ ಒಂದು ಇಬ್ರು ಮೂವರು ಇದ್ದಾಗ ಮನೆಯಲ್ಲಿ ಬೇಗನೆ ಆಗುತ್ತೆ ಅಂತ ಹೇಳ್ಬಹುದು. ಹಬ್ಬದ ದಿನಗಳಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಒಬ್ರಿಗೊಬ್ರು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಇವಾಗ ಲಕ್ಷ್ಮಿ ಪೂಜೆ ಇದೆಲ್ಲ ಅಂತಂದ್ರೆ ಸ್ವಲ್ಪ ಡೆಕೋರೇಷನ್ ಅದೆಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ತುಂಬಾ ಲೇಟ್ ಆಗುತ್ತೆ. ಅಡಿಗೆಗೆ ಒಬ್ರು ಹಾಗೆ ಪೂಜೆಗೊಬ್ರು ಇದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಹೂಗಳೆಲ್ಲ ಮತ್ತೆ ತಗೊಂಡ್ ಬಂದಿದ್ರು ಚೆಂಡಿನ ಹೂವು, ಹಾಗಾಗಿ ಚೆಂಡು ಹೂವಿನ ಒಂದು ಮಾಲೆಯನ್ನ ರೆಡಿ ಮಾಡ್ತಾ ಇದ್ದೀನಿ ನಾನು. ಹಾಗೆ ನಾನು ಮತ್ತೆ ನಮ್ಮ ಅಕ್ಕನ ಮಗಳು ಇಬ್ರು ಸೇರ್ಕೊಂಡು ಈ ಕಡೆ ಪೂಜೆಯ ಕೆಲಸಗಳೆಲ್ಲ ನೋಡ್ಕೊಳ್ತಾ ಇದ್ವಿ. ನಮ್ಮ ಅಕ್ಕ ಏನು ಅಂತಂದ್ರೆ ಅಡಿಗೆ ಕಡೆ ಏನೇನ್ ಬೇಕು ಏನೇನಿಲ್ಲ ಪ್ರಸಾದದ ಎಲ್ಲ ತಯಾರಿಯನ್ನ ಅವ್ರು ಮಾಡ್ತಾ ಇದ್ರು. ನಾನು ಎಲ್ಲಾನು ಒಂದು ಕಡೆ ಸೇರ್ಸಿದ್ರೆ ಪೂಜೆಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಣ್ಣುಗಳೆಲ್ಲ ಒಂದ್ ಕಡೆ, ಹೂಗಳೆಲ್ಲ ಒಂದ್ ಕಡೆ, ಹಾಗೆ ಈ ಹತ್ತಿ ಸರ ಮಾಡೋದು ಹಾಗೆ ಬತ್ತಿ ಮಾಡೋದು ಇದೆಲ್ಲವನ್ನ ರೆಡಿ ಮಾಡಿ ಇಡ್ತಾ ಇದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಗಣಪತಿಯನ್ನ ಎಬ್ಬಿಸಿದ ನಂತರ ಆ ಟೇಬಲಿನ ಮೇಲೆ ಮತ್ತೆ ಇಲ್ಲಿ ನಾವು ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಒಂದ್ ಕಡೆ ಅಡಿಗೆ ಎಲ್ಲ ರೆಡಿ ಆಗ್ತಾ ಇದೆ. ಇವಾಗ ನಮ್ಮ ಅಕ್ಕನ ಮಗಳು ಡೆಕೋರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾಳೆ, ನೋಡ್ಬಹುದು. ಹಾಗೆ ನಮ್ಮ ಹಿರಿಯರು ಯಾವ ಹಬ್ಬಗಳನ್ನ ಆಚರಿಸ್ಕೊಂಡು ಬಂದಿದ್ದಾರೋ ಆ ಹಬ್ಬಗಳನ್ನ ನಾವು ಯಾವತ್ತೂ ಕೂಡ ಬಿಡಬಾರ್ದು. ಕಂಟಿನ್ಯೂ ಆಗಿ ನಾವು ಕೂಡ ಮಾಡ್ತಾ ಹೋಗ್ಬೇಕು. ಮುಂದೆ ನಾವು ಹಿರಿಯರು ಯಾವ ತರ ಹೇಳ್ತಾರೋ ಆ ತರ ಮಾಡ್ತಾ ಹೋಗ್ಬೇಕು. ಹಾಗೆ ಯಾವ್ದಾದ್ರು ಹಬ್ಬ ನಮ್ಮ ಹತ್ರ ಇಲ್ಲ ಅಂತ ಅಂದಾಗ ಆ ದಿನ ಆಕಳನಾದ್ರೂ ಕರು ಜನ್ಮ ನೀಡ್ಬೇಕು. ಇಲ್ಲ ಅಂತಂದ್ರೆ ಯಾರಾದ್ರೂ ಮನೆಯಲ್ಲಿ ಹುಟ್ಟಿದ್ರು ಕೂಡ ಆ ದಿನ ಆ ಹಬ್ಬನ ಅವತ್ತಿನಿಂದ ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ತರ ಇರುತ್ತೆ. ಹಾಗೆ ನನ್ನ ಪ್ರಕಾರ ನಾನು ಹೇಳೋದೇನು ಅಂತಂದ್ರೆ, ಹೊಸ ಹೊಸ ಆಚರಣೆಗಳನ್ನ ನಾವು ಹಿಡಿಯದೆ ಇರೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಒಬ್ಬೊಬ್ರೆ ಮನೆಯಲ್ಲಿ ಇರೋದ್ರಿಂದ ಎಲ್ಲಾನು ಕೂಡ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಾಗಿ ಯಾರ ಮನೆಯಲ್ಲಿ ಯಾವ ಹಬ್ಬದ ಆಚರಣೆ ಇದೆಯೋ ಅವರೇ ಮಾಡೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಒಬ್ಬರ ಮನೆಯಲ್ಲಿ ಇದ್ದಾಗ ಇನ್ನೊಬ್ರು ಹೋಗಿ ಅಲ್ಲಿ ಅವರನ್ನ ಕೈ ಜೋಡಿಸಿ ಎಲ್ಲಾನು ಕೂಡ ಮಾಡಿ ಒಂದೇ ಕಡೆ ಎಲ್ಲರೂ ಕೂಡ ಸೇರ್ಕೊಂಡು ಎಂಜಾಯ್ ಮಾಡಿ ಬರಬಹುದು. ಇಲ್ಲಿ ನೋಡ್ಬಹುದು ನೀವು, ಎಲ್ಲ ಪ್ರಸಾದ ಅದೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಅಕ್ಕ ಕೂಡ ಬಂದ್ರು. ನಾವೆಲ್ಲ ಮಾಡೋದಕ್ಕೆ ಸಂಜೆ 6 ಗಂಟೆನೇ ಆಗಿದೆ. ಇವಾಗ ಪೂಜೆಗೆ ಎಲ್ಲಾ ತಯಾರಿ ಕೂಡ ಆಗಿದೆ, ನೋಡ್ಬಹುದು. ಇನ್ನೇನು ಪೂಜೆ ಮಾಡ್ಬೇಕು ಅಷ್ಟೇ. ಇದೆಲ್ಲವನ್ನ ಅಂದ್ರೆ ಪ್ರಸಾದಕ್ಕೆ
ಈ ಕೋಡುಬೇಳೆ ಅಥವಾ ಚಕ್ಲಿ ಇದೆಲ್ಲ ಕೂಡ ಒಂದು ದಿವಸ ಮೊದಲು ಕೂಡ ಮಾಡಿ ಇಟ್ಕೊಳ್ಬಹುದು. ಆದ್ರೆ ಈ ವಾತಾವರಣವನ್ನ ನೋಡ್ತಾ ಇದ್ರೆ ಯಾರಿಗೂ ಕೂಡ ಹುಷಾರಿರ್ತಾ ಇಲ್ಲ. ಯಾರಾದ್ರೂ ಒಬ್ರು ಕೂಡ ಮನೆಯಲ್ಲಿ ಜ್ವರದಿಂದ ಇರ್ತಾನೆ ಇದ್ದಾರೆ. ಹಾಗಾಗಿ ಎಲ್ರು ಕೂಡ ಬಂದಿರ್ತಾರೆ. ಅವತ್ತೇ ಎಲ್ಲ ರೆಡಿ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಕೂಡ ಏನು ಮಾಡಿರ್ಲಿಲ್ಲ. ಹಾಗಾಗಿ ಅವತ್ತೇ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಲೇಟ್ ಆಯ್ತು. ಇವಾಗ ಎಲ್ರು ಸೇರ್ಕೊಂಡು ಆರತಿಯನ್ನ ಮಾಡಿದ್ದೀವಿ. ಹಾಗೆ ನಾವು ಗಣೇಶ ಹಬ್ಬದ ದಿವಸನೇ ನಾವು ಎಲ್ರು ಕೂಡ ಇಳ್ಕಲ್ ಸೀರೆಯನ್ನ ಹಾಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದ್ರೆ ಅವತ್ತು ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಎಲ್ರು ಕೂಡ ಇಳ್ಕಲ್ ಸೀರೆಯನ್ನ ಹಾಕೊಂಡಿದ್ದೀವಿ. ನೋಡ್ಬಹುದು ಯಾವ ತರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಒಂದ್ ಮಾತು ಏನು ಅಂತಂದ್ರೆ, ಈ ತರ ಏನಾದ್ರೂ ಮನೆಯಲ್ಲಿ ಪೂಜೆ ಮಾಡಿದಾಗ ಎಲ್ಲಾ ಕೆಲ್ಸನೂ ಕೂಡ ಹೆಣ್ಮಕ್ಳಾದವ್ರು ನಾವೆಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಲಾಸ್ಟ್ ಅಲ್ಲಿ ಆರತಿಯನ್ನ ಮಾಡೋದಕ್ಕೆ ಎಲ್ರು ಮನೆಯಲ್ಲಿ ಅಂದ್ರೆ ಗಂಡ್ ಮಕ್ಳು ಕೂಡ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ಎಲ್ರು ಕೂಡ ಮನೆಗೆ ಬಂದು ಸಪೋರ್ಟ್ ಮಾಡ್ಬೇಕು ಆ ಸಮಯದಲ್ಲಿ ಅಂತ ಹೇಳೋದಕ್ ಇಷ್ಟಪಡ್ತೀನಿ. ಅದಾದ ನಂತರ ಸ್ವಲ್ಪ ಅಂದ್ರೆ ನಾನ್ ಮೊದ್ಲು ಯಾವ ಗಣಪತಿಯನ್ನ ಕೂಡ ನೋಡೋದಕ್ ಹೋಗಿರ್ಲಿಲ್ಲ. ಹಾಗಾಗಿ ಇವಾಗ ಅಂದ್ರೆ ಮನೆಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಗಣಪತಿಗಳನ್ನ ನೋಡ್ತಾ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡ್ಬಹುದು ಬೀದರ್ ಅಲ್ಲಿರುವ ಗಣಪತಿಗಳನ್ನ. ಹಾಗೆ ಮೇನ್ ಜಾಗ ಅಂತಂದ್ರೆ ಚೌಬಾರ ಹತ್ರ ನೋಡುವುದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ತುಂಬಾನೇ ರಶ್ ಇತ್ತು ಈ ಸಲ ಕೂಡ. ಪ್ರತಿ ವರ್ಷ ಕೂಡ ಇದೇ ತರ ಇರುತ್ತೆ, ಈ ಸಲ ಕೂಡ ಇದೇ ತರ ಇತ್ತು. ಅಲ್ಲಿ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಏನು ಹೋಗೋದಕ್ಕೂ ಹೋಗ್ಲಿಲ್ಲ ನಾವು. ಹಾಗೆ ಇಲ್ಲಿ ನೋಡ್ಬಹುದು ನೀವು ಎಷ್ಟು ರಶ್ ಇದೆ ಅಂತ. ಇಲ್ಲಿ ಒಂದು ಬೈಕ್ ಹೋಯ್ತು ಅಲ್ಲ ನಮ್ಮ ಮುಂದೆಗಡೆಯಿಂದ, ಅದು ಸ್ಲೋ ಆಯ್ತು ಸಡನ್ ಆಗಿ. ಹಾಗಾಗಿ ನಮ್ಮ ಹಿಂದೆ ಒಂದು ಪೊಲೀಸ್ ಬೈಕ್ ಇತ್ತು, ಅವರು ನಮ್ಮ ಗಾಡಿಗೆ ಹೊಡೆದ್ರು. ಅಂದ್ರೆ ಗೊತ್ತಾಗದೇನೆ ಆಯ್ತು ಅದು. ಅವರು ಸ್ವಲ್ಪ ಫಾಸ್ಟ್ ಇದ್ರು. ಹಾಗಾಗಿ ನಾವು ಅವರು ಸ್ಲೋ ಆದ್ರು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಮಾಡಿದ್ವಿ. ಅವಾಗ್ಲೇ ಅವರ ಗಾಡಿ ಬಂದು ನಮ್ ಗಾಡಿಗೆ ಹತ್ತಿತು. ಈ ತರ ಆಗ್ತಾ ಇರುತ್ತೆ. ಆದಷ್ಟು ಕೇರ್ಫುಲಿ ಆಗಿ ಅಂದ್ರೆ ಈ ತರ ರಶ್ ಇದ್ದಾಗ ಸ್ಲೋ ಆಗಿಯೇ ಹೋಗೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಡಿಜೆ ಸೌಂಡ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಈ ಸಲದ ಸೌಂಡ್ ಕಿವಿಯನ್ನ ಫುಲ್ ಮುಚ್ಕೊಳ್ಳೋ ತರ ಆಗಿದೆ. ನಾನು ಕಾಟನ್ ಇಟ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು ನನಗೆ. ಇಲ್ಲಿ ಗಣೇಶನನ್ನ ನೋಡ್ತಾ ಇದ್ದೀರಲ್ವಾ, ದೇವಿ ಕಾಲೋನಿಯ ಗಣೇಶ. ಇಲ್ಲಿ ನೋಡೋದಕ್ಕೆ ತುಂಬಾನೇ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಈ ಗಣೇಶ. ಹಾಗೆ ನಾನು ಸೌಂಡ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ನನಗೆ ಈ ಸಲ ತುಂಬಾನೇ ಸೌಂಡ್ ಇದೆ ಅಂತ ಅನಿಸ್ತು. ಈ ವರ್ಷ ನಾನು ಕಿವಿಯಲ್ಲಿ ಕಾಟನ್ ಇಟ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಈ ಸಲ ಮರ್ತು ಬಿಟ್ಟೆ. ಆದ್ರೆ ನೆಕ್ಸ್ಟ್ ಇಯರ್ ಖಂಡಿತ ಇಟ್ಕೊಳ್ತೇನೆ. ಹಾಗೆ ಇವಾಗ ದಸರಾ ಹಬ್ಬದ ಬರ್ತದೆ ಅಲ್ವಾ, ಹಾಗಾಗಿ ಇವಾಗ ದಾಂಡಿಯಾ ಸ್ಟಾರ್ಟ್ ಆಗುತ್ತೆ. ಅವಾಗ ಕೂಡ ಕಂಪಲ್ಸರಿ ನಾವು ಕಿವಿಯಲ್ಲಿ ಹತ್ತಿಯನ್ನ ಇಟ್ಕೊಂಡೇ ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಟಿಪ್ ಅಂತಾನೆ ಅಂದ್ಕೊಳ್ಳಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.